ಶಿವಮೊಗ್ಗ ನಗರದ ಶ್ರೀ ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಸಂಭ್ರಮದ ಹಿನ್ನೆಲೆಯಲ್ಲಿ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜಗದ್ಗುರು ಶ್ರೀ ಪಂಚಪೀಠಾಧೀಶ್ವರರವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೃತಜ್ಞತಾ ಸಮರ್ಪಣಾ ಸಮಾರಂಭ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಮೇ 16 ಮತ್ತು 17ರಂದು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾರಂಭದ ಸ್ವಾಗತ ಸಮಿತಿ ಉಪಾಧ್ಯಕ್ಷ ರುದ್ರಮುನಿ ಸಜ್ಜನ್ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ರುದ್ರಮುನಿ ಸಜ್ಜನ್, ಕೇವಲ 46 ಸದಸ್ಯರೊಂದಿಗೆ 1925ರಲ್ಲಿ ಪ್ರಾರಂಭವಾದ ಬಸವೇಶ್ವರ ಸುತ್ತಿ ಈಗ 5300 ಷೇರುದಾರ ಸದಸ್ಯರು ಇರುವ ದೊಡ್ಡ ಸೊಸೈಟಿಯಾಗಿ ಬೆಳೆದಿದ್ದು 14 ರು ಠೇವಣಿಯನ್ನು ಸಹ ಹೊಂದಿದೆ. ಇಂತಹ ಸಂಸ್ಥೆ ವಜ್ರಮಾನೋತ್ಸವದ ಹಿನ್ನೆಲೆಯಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯುತ್ತಿರುವುದು ಅರ್ಥಪೂರ್ಣವಾಗಿದೆ. ಹಿಂದಿನ ಪೀಳಿಗೆಗಳಿಗೆ ನಮ್ಮ ಧಾರ್ಮಿಕ ಆಚರಣೆಗಳ ನೆನಪಿಸುವ ವಿಶೇಷ ಕಾರ್ಯಕ್ರಮವಾಗಿದೆ ಎಂದು ರುದ್ರಮುನಿ ಸಜ್ಜನ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ನ ನಂತರ ಸಮಾರಂಭದ ಸ್ವಾಗತ ಸಮಿತಿ ಉಪಾಧ್ಯಕ್ಷ ರುದ್ರಮುನಿ ಸಜ್ಜನ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success.
have a great learning opportunity, have a great success, and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಬಸವೇಶ್ವರ ಸೊಸೈಟಿಯು 100 ವರ್ಷ ತುಂಬಿದೆ. ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಒಂದು ಕಟ್ಟಡ ಕಟ್ಟುವಂಥ ಒಂದು ಎಲ್ಲ ಕಡೆ ಕಟ್ಟಡ ಕಟ್ಟುವಂಥ ಪರಂಪರೆ ಇದೆ. ಆದರೆ ಮೊನ್ನೆನೇ ಒಂದು ನೂತನವಾದ ಕಟ್ಟಡ ಕಟ್ಟಿರೋದ್ರಿಂದ ಒಂದು ವಿಶೇಷವಾಗಿ ಸಮಾಜಕ್ಕೆ ಒಂದು ಧರ್ಮ ಸಂದೇಶನ ನೀಡಬೇಕು, ಸಮಾಜಕ್ಕೆ ಧರ್ಮದ ಮುಖಾಂತರ ಸಂದೇಶ ಹೋಗಬೇಕು ಅಂತ ಹೇಳಿ ಎಲ್ಲ ಮನೆಗಂಡು ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಒಂದು ಪಂಚಪೀಠಾಧೀಶ್ವರರ ಒಂದು ಅಡ್ಡಪಾಲಿಕೆ ಉತ್ಸವವನ್ನು ಈಗ ಹಮ್ಮಿಕೊಳ್ಳಲಾಗಿದೆ. ನಿಮಗೆಲ್ಲ ಗೊತ್ತಿದ್ದಂಗೆ 34 ವರ್ಷಗಳು ಆದ ಮೇಲೆ ನಮ್ಮ ಹಿರಿಯ ಸ್ವಾಮೀಜಿ ಗುರು ವೀರ ಗಂಗಾಧರೇಶ್ವರ ಸ್ವಾಮಿಗಳಿದ್ದರು, ಅವರಿದ್ದಾಗ ಶಿವಮೊಗ್ಗ ಜಿಲ್ಲೆ ನಡೆದಿತ್ತು. ಈಗ ಪಂಚಪೀಠ ನಡೆದಿದೆ. ಈ ಒಂದು ಉತ್ಸವವು ಬಸವೇಶ್ವರ ದೇವಸ್ಥಾನದಿಂದ ಹೊರಟು ನೇರು ರಸ್ತೆ ಮುಖಾಂತರ ಜೈಲು ರಸ್ತೆ ಅಕ್ಕಮಹಾದೇವಿ ನಮ್ಮ ಅಲ್ಲಮ್ಮ ಪ್ರಭು ಬಯಲು ಅಲ್ಲಿ ಸಮರ್ಪಿಸಿಕೊಂಡು ಸಾಯಂಕಾಲ ಈ ಕಾರ್ಯಕ್ರಮ ನಡೀತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರು, ಇಡೀ ನಾಡಿನ ಕರ್ನಾಟಕದ ಅಭಿವೃದ್ಧಿ ಅಧಿಕಾರರು, ನೀವೆಲ್ಲ ಗೊತ್ತಿದ್ದಂಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಒಂದು ಅಭಿನಂದನಾ ಸಮಾರಂಭ ಸಹ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಎಲ್ಲರಿಗೂ ಏನು ಮುಂದಿನ ಪೀಳಿಗೆಗೆ ಇವೆಲ್ಲವೂ ಧರ್ಮ ಸಭೆ ಯಾಕೆ ಮಾಡ್ತಾಯಿತ್ತು ಅಂದರೆ ಮುಂದಿನ ಪೀಳಿಗೆ ಮತ್ತು ಇಂದಿನ ಸಮಾಜಕ್ಕೆ ತಮ್ಮೆಲ್ಲ ಧರ್ಮ ಎಲ್ಲಿ ಹೋಗಿ ಮುಟ್ಟಿದೆ, ಆಗಿನಿಂದ ಧರ್ಮದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯಿಂದ ಈ ಪಂಚಪೀಠ ಇದರಲ್ಲಿ ಗುರು ವಿರಕ್ತರೆಲ್ಲರೂ, ಶಿವಮೊಗ್ಗ ಜಿಲ್ಲೆಯ ಗುರು ವಿರಕ್ತರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ನಾವು ಈ ಜಿಲ್ಲೆಯ ಈ ಕಾರ್ಯಕ್ರಮದ ಉಪಾಧ್ಯಕ್ಷನಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮಠಾಧೀಶರಿಗೆ ನಾವು ಖುದ್ದಾಗಿ ಕಂಡು ಆಹ್ವಾನ ಪತ್ರಿಕೆ ಕೊಟ್ಟು ಎಲ್ಲ ತಾಲೂಕಿನಲ್ಲೂ ನಿಮಗೆಲ್ಲ ಗೊತ್ತಿದ್ದಂಗೆ ಒಂದು ಮಾಧ್ಯಮ ಪ್ರತಿನಿಧಿಗಳ ಮೂಲಕ ಮಾತನಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ನಮಗೆಲ್ಲ ಮಾಹಿತಿ ಇದೆ. ಸುಮಾರು 50,000 ಜನ ಸೇರ್ಬೋದು ಅಂತ ಒಂದು ಅಂದಾಜಿದೆ. ಯಾಕೆ ನಾವು ಎಲ್ಲ ತಾಲೂಕಿಗೆ ಹೋದಾಗ ಎಲ್ಲ ಕಡೆಯೂ ಬಹಳ ಚೆಂದಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದ್ರ ಮೇಲೆ ಸುಮಾರು ಒಂದು 50,000 ಜನ ಸೇರ್ಬೋದು ಅಂತ ಇದೆ. ಏನೇ ಆದರೂ ತಾವು ಮಾಧ್ಯಮ ಮಿತ್ರರು ಹೆಚ್ಚಿನ ಪ್ರಚಾರ ಕೊಡಬೇಕು. 7ನೇ ತಾರೀಕು ಜಗದ್ಗುರು ಪಂಚ ಪೀಠಾಧೀಶ್ವರರ ಅಡ್ಡಪಲಕಿ ಮಹೋತ್ಸವ ಕಾರ್ಯಕ್ರಮವನ್ನ ಶಿವಮೊಗ್ಗದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದನ್ನ ಈಗಾಗಲೇ ನಮ್ಮ ಸಜ್ಜನ್ ಅವರು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಸವೇಶ್ವರ ವೀರಶೈವ ಪಟ್ಟಣ ಪತ್ತಿನ ಸಹಕಾರ ಸಂಘದ 100ನೇ ವರ್ಷದ ಕಾರ್ಯಕ್ರಮ ಕೂಡ 16ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ನಡೆಯಲಿದೆ. ಸಂಜೆ ಅವರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಬೆಳಗ್ಗೆ 100ನೇ ವರ್ಷದ ಅದ್ದೂರಿ ಪ್ರಾರಂಭೋತ್ಸವವನ್ನು ಅವರು ಮಾಡ್ತಾ ಇದ್ದಾರೆ. ಆ ಸಂಬಂಧವಾಗಿ ಅಡ್ಡಪಲಕಿ ಉತ್ಸವವನ್ನು ಶಿವಮೊಗ್ಗ ನಗರದಲ್ಲಿ ಆಯೋಜನೆಯನ್ನ ಶಿವಮೊಗ್ಗ ನಗರದ ನಮ್ಮ ವೀರಶೈವ ಲಿಂಗಾಯತ ಸುಮಾರು 52 ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಕೂಡ ಒಗ್ಗೂಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರುಳು ಕೂಡ ಶ್ರಮಿಸ್ತಾ ಇದ್ದಾರೆ. ಇಡೀ ಜಿಲ್ಲೆಯ ಸಮಾಜ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಕೇವಲ ಇದು ವೀರಶೈವ ಲಿಂಗಾಯತ ಸಮಾಜ ಅನ್ನದೇ ಇದರಲ್ಲಿ ಎಲ್ಲ ಏನು ಪಂಚಪೀಠಾಧೀಶ್ವರ ಗುರುಗಳ ಭಕ್ತರು, ಸಮಾಜಕ್ಕೆ ಬೇಕಾದಷ್ಟು ಜನ ಸಹಕಾರವನ್ನು ನೀಡಿದಂತವರು ಕೂಡ ಈ ಕಾರ್ಯಕ್ರಮದಲ್ಲಿ ಯಾವತ್ತು ಭಾಗವಹಿಸಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಶಿವಮೊಗ್ಗ ಜಿಲ್ಲೆ 4 ಜನ ಮುಖ್ಯಮಂತ್ರಿಗಳನ್ನ ನೀಡಿದೆ. ಅದರಲ್ಲಿ ವಿಶೇಷ ಅಂತಂದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದಂತವರು. ಅಂತಹ ಒಬ್ಬ ಮೇರು ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತ ಒಬ್ಬ ರಾಜಕಾರಣಿಯ ಒಂದು ತನ್ನ ಏನು ರಾಜಕೀಯ ನಿವೃತ್ತಿ ಘೋಷಣೆ ಆದಂತಹ ಸಂದರ್ಭ ಮತ್ತು ಅವರು ರಾಜಕೀಯದಲ್ಲಿ 50 ವರ್ಷದ ಒಂದು ಸುದೀರ್ಘವಾದಂತಹ ಒಂದು ಜೀವನವನ್ನ ನಡೆಸಿಕೊಂಡು ಬಂದಂತಹ ಕಾರಣಕ್ಕಾಗಿ ಅಡ್ಡಪಲಕಿ ಉತ್ಸವದ ವೇದಿಕೆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಸಮಾಜದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡುವಂತಹ ಕಾರ್ಯಕ್ರಮವನ್ನು ಕೂಡ ನಮ್ಮ ಈ ಒಂದು ಅಡ್ಡಪಲಕಿ ಉತ್ಸವ ಸಮಿತಿ ಮತ್ತು ಸಮಾಜದ ಎಲ್ಲ ಪದಾಧಿಕಾರಿಗಳು ಸೇರಿ ಮಾಡ್ತಾ ಇದ್ದೇವೆ.
ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ನಮ್ಮ ಸಮಾಜ ಬಾಂಧವರು ಇರ್ಬೋದು ಹಾಗೂ ಶಿವಮೊಗ್ಗ ನಗರದ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕು ಅನ್ನತಕ್ಕಂಥ ವಿನಂತಿಯನ್ನ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾನು ಮಾಡ್ತೇನೆ. ಅತಿ ಹೆಚ್ಚಿನ ಪ್ರಚಾರವನ್ನ ನೀಡಬೇಕು ಅಂತ ಹೇಳಿ ತಮ್ಮನ್ನ ಕೂಡ ನಾನು ವಿನಂತಿಸ್ತೇನೆ. 16ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕುವೆಂಪು ಮಂದಿರದಲ್ಲಿ 100 ವರ್ಷದ ಕಾರ್ಯಕ್ರಮದ ಉದ್ಘಾಟನೆ ಇರುತ್ತೆ. ತಮ್ಮೆಲ್ಲ ವೈಯಕ್ತಿಕವಾಗಿ ತಮ್ಮ ಪತ್ರಿಕೆಗಳಿಗೆ ಇನ್ವಿಟೇಷನ್ ಗಳನ್ನ ನಮ್ಮ ಪಟ್ಟಣ ಪತ್ತಿನ ಸಹಕಾರ ಸಂಘದ ವತಿಯಿಂದ ಕಳಿಸ್ಕೊಡ್ಲಾಗಿದೆ. ದಯಮಾಡಿ ತಾವುಗಳು 10ನೇ ತಾರೀಕು ಬೆಳಿಗ್ಗೆ ಅದರ ಉದ್ಘಾಟನೆಗೆ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ, 17ನೇ ತಾರೀಕು ಅಡ್ಡಪಲಕಿ ಉತ್ಸವದ ಮೆರವಣಿಗೆ ಮಧ್ಯಾಹ್ನ 3 ಗಂಟೆಗೆ ಗಾಂಧಿ ಬಜಾರಿನ ಬಸವಣ್ಣ ದೇವರ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಕಾರ್ಯಕ್ರಮ ಮುಗಿಯುವವರೆಗೆ ತಾವು ಭಾಗವಹಿಸೋದ್ರ ಮೂಲಕ ತಾವು ಸಹಕಾರವನ್ನು ನೀಡಬೇಕು ಅನ್ನತಕ್ಕಂಥ ವಿನಂತಿಯನ್ನ ಮಾಡ್ತೇನೆ. ಧನ್ಯವಾದಗಳು.